ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಆಡಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಾದರೂ ನಮ್ಮ ಗಾಡಿ ಬಂದುಬಿಟ್ಟು 70-80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ, ಸೊ ಇನ್ ಕೇಸ್ ಏನಾದ್ರು ಸ್ವಲ್ಪ ಮಟ್ಟಿಗೆ ಸ್ಪೀಡ್ ಕಡಿಮೆ ಆಗಿ ನಾವೇನಾದರೂ 5th ಗೇರಿಂದ 4th ಗೇರ್ಗೆ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಅಚಾನಕ್ಕಾಗಿ 4th ಗೇರ್ ಬದಲಾಗಿ ನಮ್ಮ ಗೇರ್ ಏನಾದರೂ ರಿವರ್ಸ್ ಗೇರ್ಗೆ ಏನಾದರೂ ಬಿದ್ದರೆ ಸೊ ಏನಾಗುತ್ತೆ ಆ ಟೈಮ್ನಲ್ಲಿ? ಹಿಂದ್ಗಡೆಗೆ ಜಸ್ಟ್ ಅದ್ರ ಹಿಂದ್ಗಡೆನೇ ರಿವರ್ಸ್ ಗೇರ್ ಇರುತ್ತೆ. ಸೊ ಅಚಾನಕ್ಕಾಗಿ ಏನಾದರೂ ರಿವರ್ಸ್ ಗೇರ್ಗೆ ಎಂಗೇಜ್ ಆಯಿತು ಆ ಸ್ಪೀಡಲ್ಲಿ 60 ಅಥವಾ 50-60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ದೀರಾ. ಸೊ ಆ ಟೈಮ್ನಲ್ಲಿ ಏನಾದರೂ 5th ಡೈರೆಕ್ಟಾಗಿ ರಿವರ್ಸ್ ಗೇರ್ಗೆ ಬಿದ್ದರೆ ಸೊ ಗಾಡಿಗೆ ಏನಾಗುತ್ತೆ? ಗಾಡಿ ಗೇರ್ ಬಾಕ್ಸ್ ಹಾಳಾಗುತ್ತಾ, ಗೇರ್ ಬಾಕ್ಸ್ ಒಡೆದೋಗುತ್ತಾ, ಅಥವಾ ಏನಾದರೂ ಗಾಡಿ ಗೇರ್ ಬಾಕ್ಸ್ ಹಾನಿ ಆಗುತ್ತಾ, ಎಂಜಿನ್ಗೆ ಹಾನಿ ಆಗುತ್ತಾ, ಅಥವಾ ನಮಗೆ ಏನಾದರೂ ಹಾನಿ ಆಗುತ್ತಾ? ಸೊ ಈ ರೀತಿಯ ಡೌಟ್ಗಳು ಆಲ್ಮೋಸ್ಟ್ ಕಮೆಂಟ್ಗಳಲ್ಲಿ ಒಂದಾದರೂ ಇರುತ್ತೆ. ಅದ್ರ ಬದಲಾಗಿ ನಮಗೆ ಗೊತ್ತಿರೋ ಫ್ರೆಂಡ್ಸು ಸಹ ಆಲ್ಮೋಸ್ಟ್ ಕೇಳ್ತಿರ್ತಾರೆ. ಇನ್ ಕೇಸ್ ಏನಾದರೂ ಯಾಕೆ 5ನೇ ಗೇರ್ನ ಹಿಂದ್ಗಡೆ ರಿವರ್ಸ್ ಇರೋದನ್ನು ರಿವರ್ಸ್ ಬಿದ್ದರೆ ಏನಾಗುತ್ತೆ, ರಿವರ್ಸ್ ಬೀಳುತ್ತಾ? ಸೊ ಈ ರೀತಿ ಸುಮಾರಷ್ಟು ಡೌಟ್ಸ್ ಇರುತ್ತೆ. ಸೊ ಇವತ್ತು ಈ ಡೌಟನ್ನು ನಾನು ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ 5th ಗೇರಿಂದ 4th ಗೇರ್ಗೆ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ರಿವರ್ಸ್ ಗೇರ್ ಬೀಳೋದಿಲ್ವ ಅದನ್ನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಆ್ಯನಿಮೇಟೆಡ್ ವಿಡಿಯೋ ಮುಖಾಂತರ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಂದರೆ ಗಾಡಿಯ ಗೇರ್ ಬಾಕ್ಸ್ ಬಂದುಬಿಟ್ಟು ರಿವರ್ಸ್ ಗೇರ್ ಬಿಟ್ಟು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಎಂಗೇಜ್ ಆಗುತ್ತೆ, ಹಾಗೆ ನಮ್ಮ ಗಾಡಿಯ 1st, 2nd, 3rd, 4th, 5th ಸೊ ಈ ಗೇರ್ಗಳು ಬಂದುಬಿಟ್ಟು ಯಾವ ರೀತಿಯಾಗಿ ಎಂಗೇಜ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ನೋಡ್ತಿರುವಾಗ ನೀವು ಪಿಸ್ಟನ್ಸ್ ಬಂದುಬಿಟ್ಟು ಕ್ರ್ಯಾಂಕ್ ಶಾಫ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಒನ್ಸ್ ಇಗ್ನಿಷನ್ ಸ್ಟಾರ್ಟ್ ಆಯ್ತು ಅಂದರೆ ಈ ಎಂಜಿನ ಫ್ಲೈ ವೀಲ್ ಅಂದರೆ ಕ್ರ್ಯಾಂಕ್ ಶಾಫ್ಟು ಯಾವಾಗಲೂ ಟರ್ನ್ ಆಗ್ತಾನೆ ಇರುತ್ತೆ. ಈಗ ನೀವು ಬ್ಲೂ ಶೇಡ್ ನೋಡ್ತಿರುವಾಗ ಅದು ಬಂದುಬಿಟ್ಟು ಕ್ಲಚ್ ಪ್ಲೇಟು. ಸೊ ಅದು ಬಂದುಬಿಟ್ಟು ಎಂಜಿನ ಫ್ಲೈ ವೀಲ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಒನ್ಸ್ ನೀವು ಕ್ಲಚನ್ನು ರಿಲೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಎಂಜಿನ್ ಫ್ಲೈ ವೀಲ್ನ ಪವರ್ ಏನಿದೆ ಅದು ಬಂದುಬಿಟ್ಟು ಗೇರ್ ಟ್ರಾನ್ಸ್ಮಿಷನ್ಗೆ ಪವರ್ ಸಿಗುತ್ತೆ. ಅದರಿಂದ ಗೇರ್ ಟ್ರಾನ್ಸ್ಮಿಷನ್ನಿಂದ ವೀಲ್ಗೆ ಪವರ್ ಸಿಕ್ಕಿ ಗಾಡಿ ಬಂದುಬಿಟ್ಟು ಮೂವ್ ಆಗ್ತಿರುತ್ತೆ. ಈಗ ಬ್ಲೂ ಶೇಡ್ ನೋಡ್ತಿರುವಾಗ ಅದು ಬಂದುಬಿಟ್ಟು ಎಂಜಿನ್ನ ಫ್ಲೈ ವೀಲು, ಅದು ಬಂದುಬಿಟ್ಟು ಕ್ಲಚ್ ಪ್ಲೇಟಿಗೆ ಕನೆಕ್ಟ್ ಆಗಿರುತ್ತೆ. ಒನ್ಸ್ ನೀವು ಕ್ಲಚ್ ಪ್ಲೇಟನ್ನು ಪ್ರೆಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಎಂಜಿನ ಫ್ಲೈ ವೀಲಿಗೆ ಸಿಗ್ತಿರುವಂಥ ಪವರ್ ಬಂದುಬಿಟ್ಟು ಟ್ರಾನ್ಸ್ಮಿಷನ್ಗೆ ಸ್ಟಾಪ್ ಆಗುತ್ತೆ. ಈಗ ನೀವು ಪಿಕ್ಚರಲ್ಲಿ ನೋಡ್ತಿರುವ ಹಾಗೆ ಈಗ ನೀವು ನೋಡ್ತಿರುವ ಮೇಲಿನ ಟೀತ್ಗಳೇನಿದೆ ಅದು ಬಂದುಬಿಟ್ಟು ಗೇರ್ ರೇಷಿಯೋದ ಗೇರ್ ಏನು ಚೇಂಜ್ ಮಾಡ್ತೀವಿ ನಾವು 1st, 2nd, 3rd. ಸೊ ಅದು ನೆಕ್ಸ್ಟ್ ಕೆಳಗಿಂದ ಏನು ಈಗ ಜಸ್ಟ್ ಬ್ಲೂ ಶೇಡ್ ಆಗೋಯ್ತು ಅದು ಬಂದುಬಿಟ್ಟು ಗೇರ್ ಸಿಂಕ್ರೊನೈಸರ್. ಅಂದರೆ ನಮ್ಮ ಗಾಡಿಯ ಸ್ಪೀಡ್ ಏನಾಗಿದೆ ಆ ಸ್ಪೀಡನ್ನು ಮ್ಯಾಚ್ ಆಗಿಬಿಟ್ಟು, ಅಂದರೆ ಇನ್ಪುಟ್ ಶಾಫ್ಟ್ನ ಸ್ಪೀಡ್ ಏನಿದೆ ಎಂಜಿನ್ ಫ್ಲೈ ವೀಲ್ ಎಷ್ಟು ಒದಗಿಸ್ತಾ ಇದೆ ಸೊ ಆ ಸ್ಪೀಡನ್ನು ನಮ್ಮ ವೀಲ್ಗಳು ಯಾವ ಸ್ಪೀಡಲ್ಲಿ ಟರ್ನ್ ಆಗ್ತಿದೆ ಅದನ್ನು ಮ್ಯಾಚ್ ಮಾಡ್ಕೊಂಬಿಟ್ಟು ನಾವು ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅದು ಮ್ಯಾಚ್ ಆಗಿಲ್ಲ ಆ ಸ್ಪೀಡ್ಗೆ ಅಂತ ಹೇಳಿದ್ರೆ ನೀವು ಗೇರ್ ಚೇಂಜ್ ಮಾಡಬೇಕಾದ್ರೆ ಕಿರ್ಕಿರ್ ಸೌಂಡ್ ಅಥವಾ ಗೇರ್ ಚೇಂಜ್ ಮಾಡೋಕ್ಕೆ ಸಾಧ್ಯನೂ ಆಗ್ದೇ ಇರ್ಬೋದು. ಹೀಗಾಗಿ ಗೇರ್ ಸಿಂಕ್ರೊನೈಸರ್ ಬಂದುಬಿಟ್ಟು ಇನ್ಪುಟ್ ಶಾಫ್ಟ್ ಸ್ಪೀಡು ಮತ್ತು ನಮ್ಮ ಔಟ್ಪುಟ್ ಶಾಫ್ಟ್ ಸ್ಪೀಡ್ ಏನಿದೆ ಅಂದರೆ ವೀಲ್ನ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡಿ ಗೇರ್ನ ಚೇಂಜ್ ಮಾಡ್ತಾರೆ. ಸೊ ನೀವು ಕೆಳಗಿನ ಪಾರ್ಟನ್ನು ನೋಡ್ತಿರುವಾಗ ಅದು ಬಂದುಬಿಟ್ಟು ಗೇರ್ ಸಿಂಕ್ರೊನೈಸರ್. ಅದರ ಸಹಾಯದಿಂದಲೇ ನಾವು ಗೇರನ್ನು 1st ಇಂದ 2nd ಅದು ಏನು ಚೇಂಜ್ ಮಾಡ್ತೀವಿ ಅದು ಯಾವುದೇ ರೀತಿಯ ಸೌಂಡ್ ಆಗದಾಗೆ ತುಂಬ ಸ್ಮೂತಾಗಿ ಗೇರ್ ಚೇಂಜ್ ಆಗೋದು ಇದೇ ಗೇರ್ ಸಿಂಕ್ರೊನೈಸರ್ ಪಾರ್ಟಿಂದ. ಇನ್ ಕೇಸ್ ಏನಾದರೂ ನೀವು ಕ್ಲಚನ್ನು ಪ್ರೆಸ್ ಮಾಡದೆ ಗೇರ್ನ ಚೇಂಜ್ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಸೌಂಡನ್ನು ನೀವು ನೋಡ್ಬೋದು, ಕಿರಿಕಿರಿ ಸೌಂಡ್ ಅಥವಾ ಚೇಂಜ್ ಆಗದೇ ಇರ್ಬೋದು. ಸೊ ಅದಕ್ಕೆ ಕಾರಣ ಇಲ್ಲಿ ನೀವು ಕೆಳಗೆ ನೋಡ್ತಿರೋ ಗೇರ್ ಸಿಂಕ್ರೊನೈಸರು ಅದು ವರ್ಕ್ ಆಗಲ್ಲ. ಅಂದರೆ ಎಂಜಿನ ಫ್ಲೈ ವೀಲಿಂದ ನೀವು ಡಿಟ್ಯಾಚ್ ಮಾಡ್ದೇ ಗೇರ್ ಚೇಂಜ್ ಮಾಡೋಕ್ಕೆ ಹೋಗ್ತಿದ್ದೀರ ಅಂತ ಅರ್ಥ. ಹೀಗಾಗಿ ಇಲ್ಲಿ ನಿಮಗೆ ಗೇರ್ ಸ್ಮೂತಾಗಿ ಚೇಂಜ್ ಮಾಡ್ಬೇಕಂದ್ರೆ ಗೇರ್ ಸಿಂಕ್ರೊನೈಸರ್ದು ಒಂದು ಇಂಪಾರ್ಟೆಂಟ್ ರೋಲ್ ಸ್ನೇಹಿತರೆ. ಈಗಿನ್ನು ನೀವು ರಿವರ್ಸ್ ಗೇರ್ಗೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ರಿವರ್ಸ್ ಗೇರ್ ಬಂದುಬಿಟ್ಟು ಯಾವುದೇ ರೀತಿಯ ಗೇರ್ ಸಿಂಕ್ರೊನೈಸರ್ಗೆ ಸಂಬಂಧ ಇರೋದಿಲ್ಲ. ಅಂದರೆ ಗೇರ್ ಸಿಂಕ್ರೊನೈಸರ್ ಬಂದುಬಿಟ್ಟು ಓನ್ಲಿ ಫಾರ್ವರ್ಡ್ ಗೇರ್ಸ್ ಅಂದರೆ ಮೂಮೆಂಟಲ್ಲಿ ನಾವು ಏನು ಚೇಂಜ್ ಮಾಡ್ತೀವಿ ಗೇರ್ನ ಅಲ್ಲಿ ಮಾತ್ರನೇ ವರ್ಕ್ ಮಾಡುತ್ತೆ. ಬಟ್ ನಾವು ರಿವರ್ಸ್ ಗೇರಿಗೆ ಬಂದ್ವಿ ಅಂದರೆ ಇಲ್ಲಿ ನೀವು ಈಗ ನೋಡ್ತಿರುವ ಪಾರ್ಟನ್ನು ಅದು ರಿವರ್ಸ್ ಗೇರ್ನ ಐಡ್ಲ್ ಗೇರು. ಸೊ ಇಲ್ಲಿ ನೀವು ರಿವರ್ಸ್ ಗೇರ್ ಹಾಕಬೇಕಂದ್ರೆ ಸಿಂಕ್ರೊನೈಸರ್ ಯಾವುದೇ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ. ಸೊ ನೀವು ರಿವರ್ಸ್ ಗೇರ್ ಬೀಳಬೇಕಂದ್ರೆ ಒನ್ಸ್ ಅದು ಐಡ್ಲಲ್ಲೇ ಇರಬೇಕಂದ್ರೆ ವೀಲ್ಗಳು ಯಾವುದೇ ರೀತಿ ರೊಟೇಟ್ ಆಗಬಾರ್ದು. ಅವಾಗ ಮಾತ್ರ ನೀವು ರಿವರ್ಸ್ ಗೇರ್ನ ನೀವು ಎಂಗೇಜ್ ಮಾಡ್ಬೋದು. ಸೊ ರಿವರ್ಸ್ ಗೇರ್ ಎಂಗೇಜ್ ಆಯಿತು ಅಂತ ಹೇಳಿದ್ರೆ ಒನ್ಸು ವೀಲ್ಗಳು ಬಂದುಬಿಟ್ಟು ರಿವರ್ಸ್ ತಿರುಗ್ತಾ ಹೋಗ್ತವೆ. ಇಲ್ಲಿ ಬಂದುಬಿಟ್ಟು ನಮ್ಮ ಕಾರ್ಗಳು ರಿವರ್ಸ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇವಾಗ ನಾನು ಪ್ರಾಕ್ಟಿಕಲಿ ಡ್ರೈವ್ ಮಾಡಿ ತೋರಿಸ್ತೇನೆ ನಿಮಗೆ. ಅಂದರೆ ನಾನು ಫ್ರಂಟಲ್ಲಿ ಮೂವ್ ಆಗ್ತಿರ್ಬೇಕಾದ್ರೆ ಗಾಡಿ ಬಂದುಬಿಟ್ಟು ಒಂದು ಸರ್ಟನ್ ಸ್ಪೀಡಲ್ಲಿ 20 ಕಿಲೋಮೀಟರ್ ಅಥವಾ 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ರಿವರ್ಸ್ ಗೇರ್ನ ಶಿಫ್ಟ್ ಮಾಡಿ ನೋಡ್ತೇನೆ, ಟ್ರೈ ಮಾಡ್ತೇನೆ ರಿವರ್ಸ್ ಗೇರ್ ಶಿಫ್ಟ್ ಮಾಡೋಕ್ಕೆ. ಸೊ ಗಾಡಿ ಬಂದುಬಿಟ್ಟು ಫ್ರಂಟ್ ಸೈಡ್ ಮೂವ್ ಆಗ್ತಿರ್ಬೇಕಾದ್ರೆ ರಿವರ್ಸ್ ಗೇರ್ ಬೀಳುತ್ತಾ ಅಥವಾ ಏನಾಗುತ್ತೆ, ಗೇರ್ ನಾವು ಫೋರ್ಸ್ಫುಲಿ ಶಿಫ್ಟ್ ಮಾಡೋಕ್ಕೆ ಹೋದರೂ ಆಮೇಲೆ ಏನಾಗುತ್ತೆ ಅಂತ ಸೊ ಪ್ರಾಕ್ಟಿಕಲ್ ಡ್ರೈವ್ ಮಾಡಿ ತೋರಿಸ್ತೇನೆ. ಸೊ ಮೊದಲಿಗೆ ನಿಮ್ಗೆ ಹೇಳ್ಬಿಡ್ತೇನೆ, ಈ ಪ್ರಾಕ್ಟಿಕಲಿ ನಾನು ಏನು ಟ್ರೈ ಮಾಡ್ತಾ ಇದ್ದೇನೆ ಇದನ್ನು ನೀವು ಆ್ಯಕ್ಚುಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಗಾಡಿಗಳಲ್ಲಿ. ಯಾಕಂತ ಹೇಳಿದ್ರೆ ನೀವು ಇನ್ ಕೇಸ್ ಏನಾದರೂ ಫೋರ್ಸ್ಫುಲಿ ರಿವರ್ಸ್ ಗೇರ್ನ ಶಿಫ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು ಸರ್ಟನ್ ಸ್ಪೀಡಲ್ಲಿ ಮುಂದೆ ಹೋಗ್ತಿರೋ ಗಾಡಿಯಲ್ಲಿ ಸೊ ನಿಮ್ಮ ಗೇರ್ ಬಾಕ್ಸ್ ಬಂದುಬಿಟ್ಟು ಹಾಳಾಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದನ್ನು ನಿಮಗೆ ಎಜುಕೇಷನ್ ಪರ್ಪಸು, ನಿಮ್ಮ ಅವೇರ್ನೆಸ್ ಪರ್ಪಸ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ನಿಮ್ಮ ಗಾಡಿಯಲ್ಲಿ ಡ್ರೈವ್ ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ಈಗ ನಾನು ಗಾಡಿನ ಬನ್ನಿ 1st ಗೇರಿಗೆ ಶಿಫ್ಟ್ ಮಾಡಿ ಗಾಡಿನ ಮೂವ್ ಮಾಡ್ತೇನೆ. ಸೊ ಆಮೇಲೆ ಒಂದು 30 ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ದಾಗೇ ರಿವರ್ಸ್ ಗೇರ್ಗೆ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಏನಾಗುತ್ತೆ ಅಂತ ನೋಡೋಣ. ಸೊ ಈಗ 1st ಗೇರಲ್ಲಿದೆ ಗಾಡಿ ಬಂದುಬಿಟ್ಟು ಫ್ರಂಟ್ ಸೈಡ್ ಮೂವ್ ಆಗ್ತಾ ಇದೆ.
ಸೊ ಈಗ ಬಂದುಬಿಟ್ಟು ಸೆಕೆಂಡ್ ಗೇರು. ಓಕೆನಾ. ಸೊ ಫಸ್ಟ್ ನಾನು ಸೀಟ್ ಬೆಲ್ಟ್ ಹಾಕೊಂಬರ್ತೀನಿ ಸ್ನೇಹಿತರೆ, ಮರ್ತುಬಿಟ್ಟೆ ನಾನು. ಸೊ ಈಗ ಬಂದುಬಿಟ್ಟು ಸೆಕೆಂಡ್ ಗೇರಲ್ಲಿದೆ. ಈಗ ನಮ್ಮ ಗಾಡಿ ಸ್ಪೀಡ್ ನೋಡೋದಾದರೆ ಒಂದು 30 ಕಿಲೋಮೀಟರ್ ಸ್ಪೀಡ್, ಅಂದರೆ 40 ಕ್ರಾಸ್ ಆಯಿತು, 40 ಬಂತು. ಈಗ ನಾನು ರಿವರ್ಸ್ಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ನೋಡಿ, ರಿವರ್ಸ್ಗೆ ಟ್ರೈ ಮಾಡ್ತಾಯಿದ್ದೇನೆ. ಸೊ ಗಾಡಿ ಬಂದುಬಿಟ್ಟು ರಿವರ್ಸ್ ಗೇರ್ ಬೀಳ್ತಾ ಇಲ್ಲ ಆ್ಯಕ್ಚುಲಿ ಸ್ನೇಹಿತರೆ. ಸೊ ಫುಲ್ ಪುಷ್ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ಮತ್ತೆ ನಿಮ್ಗೆ ತೋರಿಸ್ತೀನಿ, ನಿಮಗೆ ನ್ಯೂಟ್ರಲ್ ತಂದುಬಿಟ್ಟು ನನ್ನ ಗಾಡಿಗೆ, ನನ್ನ ಸೈಡಿಗೆ ಪುಷ್ ಮಾಡ್ಕೊಂಡು ಸೊ ಟ್ರೈ ಮಾಡ್ತಾಯಿದ್ದೇನೆ. ಸೊ ನೋಡಿ, ಸ್ವಲ್ಪ ನಿಮಗೆ ಏನಾಗ್ತಂದರೆ ಇಲ್ಲಿ ಬಂದುಬಿಟ್ಟು ಒಂದು ಕಿರ್ಕಿರ್ ಸೌಂಡ್ ಬಂತು ಅಲ್ವಾ. ಸೊ ನಿಮ್ಗೆ ಮತ್ತೊಮ್ಮೆ ತೋರಿಸ್ತೀನಿ ನಾನು. ಈಗ ಸೆಕೆಂಡ್ ಗೇರಲ್ಲಿದೆ, ಈಗ ಥರ್ಡ್ ಗೇರು. ಈಗ ಗಾಡಿ ಸ್ಪೀಡ್ ಬಂದುಬಿಟ್ಟು 40 ಕಿಲೋಮೀಟರ್ ಇದೆ. ಸೊ ಈಗ ನಾನು ರಿವರ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೇನೆ. ಸೊ ನ್ಯೂಟ್ರಲ್ ತಂದೆ, ನನ್ನ ಕಡೆಗೆ ಪುಲ್ ಮಾಡಿಕೊಂಡೆ. ಈಗ ನೋಡಿ ತಳ್ತಾ ಇದ್ದೇನೆ, ರಿವರ್ಸ್ ಗೇರಿಗೆ ಶಿಫ್ಟ್ ಮಾಡೋಕ್ಕೆ ನಾನು ಗೇರನ್ನ ಎಳಿತಾ ಇದ್ದೇನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸೌಂಡ್ ಬರ್ತಾ ಇದೆ, ಅಂದರೆ ಸ್ವಲ್ಪ ಮಟ್ಟಿಗೆ ಕಿರ್ಕಿರ್ ಸೌಂಡ್ ಬರ್ತಾಯಿದೆ. ಬಟ್ ರಿವರ್ಸ್ ಗೇರ್ ಬಂದುಬಿಟ್ಟು ಎಂಗೇಜ್ ಆಗ್ತಿಲ್ಲ. ಇನ್ ಕೇಸ್ ಏನಾದರೂ ನಾನು ಬೈ ಫೋರ್ಸ್ಫುಲಿ ಏನಾದರೂ ಶಿಫ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಫೋರ್ಸ್ಫುಲಿ ಶಿಫ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಗೇರ್ ಬಂದುಬಿಟ್ಟು ವಾಪಸ್ ಬಂದುಬಿಟ್ಟು ಪುಷ್ ಆಗ್ತಾಯಿದೆ, ಅಂದರೆ ಗೇರ್ ರಿವರ್ಸ್ ಬೀಳೋದಕ್ಕೆ ಆಟೋಮೆಟಿಕ್ಕಾಗಿ ಅದೇ ಬೇಡ ಅಂತ ಹೇಳ್ತಾ ಇದೆ. ಗೇರ್ ಬಾಕ್ಸೇ ಬಂದುಬಿಟ್ಟು ನಮಗೆ ಗಾಡಿ ಬಂದುಬಿಟ್ಟು ಮೂವ್ಮೆಂಟ್, ಫ್ರಂಟ್ ಸೈಡ್ ಮೂವ್ಮೆಂಟ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಐಡ್ಲ್ ಸ್ಥಿತಿಯಲ್ಲಿ ಇಲ್ಲ, ಅಂದರೆ ಗಾಡಿ ಐಡ್ಲ್ ಸ್ಥಿತಿಯಲ್ಲಿ ಇದ್ದರೆ ಮಾತ್ರನೇ ನಮ್ಮ ರಿವರ್ಸ್ ಗೇರ್ ಬಂದುಬಿಟ್ಟು ವರ್ಕ್ ಆಗೋದು, ರಿವರ್ಸ್ ಗೇರ್ ಬೀಳೋದು. ಸೊ ಹೀಗಾಗಿ ಅದು ಆಟೋಮೆಟಿಕ್ಕಾಗಿಯೇ ರಿವರ್ಸ್ ಗೇರ್ ಬೀಳೋದಿಲ್ಲ ಅಂತ ಹೇಳ್ತಾ ಇದೆ. ನೀವು ಇನ್ ಕೇಸ್ ಪುಷ್ ಮಾಡಿದ್ರೆ ಅಂತ ಹೇಳಿದ್ರು, ಎಳ್ಕೊಂಡ್ರೆ ಅಂತ ಹೇಳಿದ್ರು ಅದು ಬೀಳ್ತಾ ಇಲ್ಲ. ಸೊ ಟ್ರೈ ಆಗ್ತಾಯಿದೆ, ಸೊ ಸ್ಲಿಪ್ ಆಗ್ತಾಯಿದೆ. ಆ ಟೀತ್ ಬಂದುಬಿಟ್ಟು ಏನಾಗ್ತದೆ, ರಿವರ್ಸ್ ಗೇರ್ನ ಎಂಗೇಜ್ ಆಗೋಂಥ ಟೀತ್ ಏನಿದೆ, ರೊಟೇಟ್ ಆಗೋಂಥ ವೀಲ್ ಟೀತ್ ಏನಿದೆ, ಅದು ಸ್ಲಿಪ್ ಆಗ್ತಾಯಿದೆ, ಬಟ್ ಎಂಗೇಜ್ ಆಗ್ತಾ ಇಲ್ಲ. ಇನ್ ಕೇಸ್ ಏನಾದರೂ ನೀವು ಫೋರ್ಸ್ಫುಲಿ ಎಂಗೇಜ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಬಂದುಬಿಟ್ಟು ಸ್ಟಾಪ್ ಆಗುತ್ತೆ. ಅದು ಒಂದು ಮಿನಿಮಮ್ ಸ್ಪೀಡಲ್ಲಿ ಮಾತ್ರನೇ. ನೀವು ಹೈ ಸ್ಪೀಡಲ್ಲಿ 60 ಕಿಲೋಮೀಟರ್ ಹಾಗೆ 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಗೇರ್ ಬಾಕ್ಸ್ ಬಂದುಬಿಟ್ಟು ಖಂಡಿತ ಡ್ಯಾಮೇಜ್ ಆಗುತ್ತೆ. ಸೊ ಈಗ ನಾನು 5th ಗೇರ್ವರೆಗೂ ಡ್ರೈವ್ ಮಾಡಿ ಆಮೇಲೆ ರಿವರ್ಸ್ ಗೇರ್ ಬೀಳ್ತಾ ನೋಡ್ತೇನೆ. ಸೊ ಈಗ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡು, ಫೋರ್ತು. ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ 5th ಗೇರ್ಗೆ ಶಿಫ್ಟ್ ಮಾಡಿದ್ದೀನಿ. ಸೊ 5th ಗೇರಿಂದ ಇನ್ ಕೇಸ್ ಏನಾದರೂ ನಮ್ಮ ಸ್ಪೀಡ್ ಸ್ವಲ್ಪ ಕಡಿಮೆ ಆಗಿ ನಾವು 4th ಗೇರ್ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ಅವಾಗ ಏನಾದರೂ ರಿವರ್ಸ್ ಬೀಳ್ತಾ ಅಂತ ತುಂಬ ಜನ ಕೇಳ್ತಿರ್ತಾರೆ. ಸೊ ಈಗ ನೋಡಿ, ನಾನು 5th ಇದೆ, ಡೈರೆಕ್ಟಾಗಿ ಪುಷ್ ಮಾಡ್ತಿದ್ದೇನೆ ರಿವರ್ಸ್ ಗೇರ್ಗೆ. ನೋಡಿ ಬೀಳ್ತಾ ಇಲ್ಲ, 5th ಎಳ್ಕೊಳಕ್ಕೆ ಹೋದರೂ ರಿವರ್ಸ್ ಗೇರ್ಗೆ ಬೀಳ್ತಾ ಇಲ್ಲ. ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ, ನೀವು ಡೈರೆಕ್ಟಾಗಿ 5th ರಿವರ್ಸ್ ಗೇರಿಗೆ ನೀವು ಬೇಕಂತ ಪುಷ್ ಮಾಡಿದರೂ ಸಹ, ಫೋರ್ಸ್ ಮಾಡಿ ಎಳೆದ್ರೂ ಸಹ ಗೇರ್ ಬಂದುಬಿಟ್ಟು ಬೀಳೋದಿಲ್ಲ ಸ್ನೇಹಿತರೆ. ಸೊ ಅದು ರಿವರ್ಸ್ ಗೇರ್ ಯಾವಾಗ ಅಂತ ಹೇಳಿದ್ರೆ, ಗಾಡಿ ಬಂದುಬಿಟ್ಟು ಐಡ್ಲ್ ಸ್ಥಿತಿಯಲ್ಲಿರಬೇಕು, ಗಾಡಿ ಬಂದುಬಿಟ್ಟು ನಿಂತ್ಕೊಂಡಿರಬೇಕು, ಮತ್ತು ನಮ್ಮ ಗೇರ್ ಲಿವರ್ ಬಂದುಬಿಟ್ಟು ಡೈರೆಕ್ಟಾಗಿ 5th 4th ಖಂಡಿತ ಬೀಳಲ್ಲ. ನ್ಯೂಟ್ರಲ್ ತಂದು ಇನ್ ಕೇಸ್ ಏನಾದರೂ ನೀವು ಫೋರ್ಸ್ಫುಲಿ ಶಿಫ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ರಿವರ್ಸ್ ಗೇರ್ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ನಿಮ್ಮ ಗಾಡಿ ಗೇರ್ ಬಾಕ್ಸ್ ಖಂಡಿತ ಹಾಳಾಗುತ್ತೆ ಸ್ನೇಹಿತರೆ. ಹೀಗಾಗಿ ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿಗಳಲ್ಲಿ ರಿವರ್ಸ್ ಗೇರ್ನ ಶಿಫ್ಟ್ ಮಾಡೋದಕ್ಕೆ, ಗಾಡಿ ಮೂಮೆಂಟಲ್ಲಿ ಇರಬೇಕಾದ್ರೆ ರಿವರ್ಸ್ ಗೇರ್ ಶಿಫ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಖಂಡಿತ ಇದನ್ನು ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ಬಟ್ ಅಚಾನಕ್ಕಾಗಿ ಬೈ ಮಿಸ್ಟೇಕಾಗಿ ನಿಮ್ಮ ಕೈಯಿಂದ ಏನಾದರೂ 5th 4th ಶಿಫ್ಟ್ ಮಾಡಬೇಕಾದ್ರೆ ರಿವರ್ಸ್ ಗೇರ್ ಬೀಳುತ್ತೆ ಅಂತ ಏನು ಡೌಟ್ ಇದೆ, ಅದು ಖಂಡಿತ ಅದನ್ನು ಕ್ಲಿಯರ್ ಆದಂಗೆ ಅನ್ಕೋತೀನಿ. ಸೊ ರಿವರ್ಸ್ ಗೇರಿಗೆ ಬೀಳ್ಬೇಕಂದ್ರೆ ಒಂದು ಗಾಡಿ ಬಂದುಬಿಟ್ಟು ನಿಂತ್ಕೊಂಡಿರ್ಬೇಕು, ಐಡ್ಲ್ ಸ್ಥಿತಿಯಲ್ಲಿ ಇರಬೇಕು. ಇನ್ನೊಂದು ನಮ್ಮ ಗೇರ್ ಲಿವರ್ ಬಂದುಬಿಟ್ಟು ನ್ಯೂಟ್ರಲಿಗೆ ತಂದು ನೀವು ರಿವರ್ಸ್ ಗೇರಿಗೆ ಶಿಫ್ಟ್ ಮಾಡೋಕ್ಕೆ ಹೋದ್ರೆ ಮಾತ್ರನೇ ಅದು ರಿವರ್ಸ್ ಗೇರಿಗೆ ಹೋಗುತ್ತೆ. ಅದರ್ವೈಸ್ 5th ಡೈರೆಕ್ಟಾಗಿ ನೀವು ಎಳ್ಕೊಂಡ್ರಿ ಅಂದರೆ ರಿವರ್ಸ್ ಗೇರಿಗೆ ಬೀಳಲ್ಲ ಸ್ನೇಹಿತರೆ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ರಿವರ್ಸ್ ಗೇರ್ ಬೀಳ್ಬೇಕಂದ್ರೆ ಒನ್ಲಿ ನಿಮ್ಮ ಗಾಡಿ ಬಂದುಬಿಟ್ಟು ಐಡ್ಲ್ ಸ್ಥಿತಿಯಲ್ಲಿ ಇರಬೇಕು. ಹಾಗೆ ರಿವರ್ಸ್ ಗೇರ್ ಎಂಗೇಜ್ ಆಗಬೇಕು ಅಂದರೆ ನಮ್ಮ ಗೇರ್ ಏನಿದೆ ಲಿವರ್ ನ್ಯೂಟ್ರಲಿಗೆ ತಂದು ನಾವು ಟ್ರೈ ಮಾಡಿದ್ರೆ ಮಾತ್ರ ರಿವರ್ಸಿಗೆ ಬೀಳುತ್ತೆ. ಅದರ್ವೈಸ್ ಡೈರೆಕ್ಟ್ 5th ರಿವರ್ಸ್ಗೆ ಖಂಡಿತ ಬೀಳೋದಿಲ್ಲ ಸ್ನೇಹಿತರೆ. ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಬಂದುಬಿಟ್ಟು ಒನ್ಲಿ ನಾಲೆಡ್ಜ್ ಪರ್ಪೋಸ್ ಅಷ್ಟೇ, ಅಂದರೆ ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕಷ್ಟೇ. ಸೊ ಈ ಟ್ರಿಕ್ಕನ್ನು ನೀವು ಖಂಡಿತ ಟ್ರೈ ಮಾಡ್ಕೋಬಿಟ್ಟು ನಿಮ್ಮ ಗಾಡಿಯಲ್ಲಿ. ಇನ್ ಕೇಸ್ ಏನಾದರೂ ನೀವು ಟ್ರೈ ಮಾಡೋಕ್ಕೆ ಹೋಗಿ ಬೈ ಫೋರ್ಸ್ಫುಲಿ ನೀವು ಶಿಫ್ಟ್ ಮಾಡಿದ್ರೆ, ಗಾಡಿ ಮೂವ್ಮೆಂಟಲ್ಲಿ ಇರಬೇಕಾದ್ರೆ, ಫ್ರಂಟ್ ಸೈಡ್ ಮೂವ್ ಆಗ್ತಿರ್ಬೇಕಾದ್ರೆ ರಿವರ್ಸ್ ಗೇರ್ ಶಿಫ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಗೇರ್ ಬಾಕ್ಸ್ ಖಂಡಿತ ಹಾಳಾಗುತ್ತೆ. ಸೊ ಇದು ಗೇರ್ ನಿಮ್ಮ ಗಾಡಿ ಎಂಜಿನಿಗೂ ಹಾನಿ ಆಗುತ್ತೆ. ಇದನ್ನು ಒನ್ಲಿ ನಾಲೆಡ್ಜ್ ಪರ್ಪೋಸ್ ಅಷ್ಟೇ. ಈ ವಿಡಿಯೋನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾರೆ. ಮುಂದೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.